ತೆವಲಿಗೆ ಆ ಥರ ಮಾತಾಡ್ತಾರೆ ಬಾಲಕೃಷ್ಣ ಅವರು ಅಂತ ಹೇಳ್ತಾ ಇದ್ದಾರೆ ಸರ್ ರಾಜೇಂದ್ರ ಅವರು. ತೆವಲಿಗೆ ಮಾತಾಡಿ ಅಧಿಕಾರ ಕಳ್ಕೊಂಡವ್ರು ಯಾರು? ನಾನಾ ಅಧಿಕಾರ ತೆವಲಿಗೆ ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರೂ ಮಾತಾಡ್ತಿರ್ಲಿಲ್ಲ, ರಾಜಣ್ಣ ಅವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಹಿಂದೆ ಒಂದು ನಿಮಿಷ ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಾಗ ಝೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರನ್ನ ಕಂಡಮ್ ಮಾಡಿದವ್ರು ಯಾರು? ತುಮಕೂರಿನಲ್ಲಿ ಅವ್ರಿಗೆ ಗೌರವ ಕಳೆದವ್ರು ಯಾರು? ತೆವಲಿಗೆ ಮಾತಾಡೋರು ಯಾರು? ನಾನೇನು ಮಂತ್ರಿ ಆಗಿದ್ದೆ ತೆವಲಿಗೆ ಮಾತಾಡೋ ಅಧಿಕಾರ ಕಳ್ಕೊಳ್ಳೋಕ್ಕೆ? ಮಾಡ್ಬಪ್ಪ ರಾಜೇಂದ್ರ ಅವರು ಅದನ್ನ ಇಬ್ರು ಒಟ್ಟಿಗೆ ಆದ್ರೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತು ಅವಾಗ ಬಿಜೆಪಿ ಅಂತ ಯಾರು ಚರ್ಚೆ ಮಾಡ್ತಾರೆ, ಯಾರು ಅಲ್ಲೊಂದು ಮೀಟಿಂಗಲ್ಲಿ ಚರ್ಚೆ ಆಗಬೇಕಾದ್ರೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವಿಜೇಂದ್ರ ಅವರು ನಮ್ಮ ಜೊತೆ ಟಚ್ಚಲ್ಲಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಳಿ ಅವ್ರನ್ನ ಕೇಳಿ ಸತ್ಯನ ಸುಳ್ಳ ಅದು ರಾಜಣ್ಣ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಅವ್ರನ್ನ ಕೇಳ್ಬೇಕು ನೀವು ಯಾವ ಕ್ರಾಂತಿ ಆಯ್ತದೆ ಅಂತ. ಅವ್ರು ಹೋಯ್ತಾರೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಯ್ತದೆ ಅಂತ ಒಬ್ರು ಹೋಗೋದ್ರಿಂದ ಕ್ರಾಂತಿ ಆಯ್ತದ? ಯಾರ ಜೊತೆ? ರಾಜಣ್ಣ ಅವ್ರ ಜೊತೆ ಅಲ್ಲ, ನೀವು ಕೇಳಿ ಅವ್ರನ್ನ ಎಷ್ಟು ಜನ ಹೋಯ್ತಾರೆ ಅಂತ. ನಾವು ಕೇಳ್ರಿ, RSS ಗೀತೆ ಆಡಿದ್ದು ಆಯ್ತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು, ಆಯ್ತಲ್ಲ. ನೀವೇನು ಹೇಳಿದ್ದೀರಾ? ನಾನು ಯಾವ ಪಕ್ಷದಲ್ಲಿ ಆದಿನದಲ್ಲೂ ಕೆಲಸ ಮಾಡಿಲ್ಲ, ನನ್ನದೇ ಆದಂಥ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಮಾತನ್ನ DK ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ. ಅವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ನಾನು ರಾಜಕಾರಣ ಮಾಡ್ಕೊಂಬಂದಿನಿ ಅಂತ ಹೇಳೋರು. ಅದನ್ನೇನು ಹೇಳೋರಾ DK ಶಿವಕುಮಾರ್ ಅವರು? ಏನೋ ರಾಜಣ್ಣ ಅವ್ರ ಹತ್ರ ಮಾಹಿತಿ ಇದ್ರೆ ತಿಳ್ಕೊಳ್ಳಿ, ನಮಗಂತೂ ಆ ಮಾಹಿತಿ ಇಲ್ಲ, ನಮಗೆ ಗೊತ್ತಿಲ್ಲ ಅದು. ಅವ್ರು ಏನಾರ ಹೇಳಿದ್ರೆ ನೋಡೋಣ. ನೀವೆಲ್ಲ ಸೇರಿ ಸಚಿವ ಸ್ಥಾನ ತೆಗೆದ್ರಿ, ಆಮೇಲೆ ನೀವೆಲ್ಲ ಸೇರಿ ಸೆಪ್ಟೆಂಬರ್ ನಾನು ಏನು ಹೇಳಿದ್ದೇನೆ? ಅವ್ರ ಮಾತಿಂದ ಅವರು ಸಚಿವ ಸ್ಥಾನ ಹೋಯ್ತೇವೆ, ಯಾರು ತೆಗಿಬೇಕಾಗಿಲ್ಲ, ಯಾರು ಷಡ್ಯಂತ್ರ ಮಾಡಲಿಲ್ಲ. ನನಗೆ ಹೇಳೋರಲ್ಲ ಅವ್ರು ಅವಾಗವಾಗ ಅವ್ರ ತೆವಲ್ಗೋಸ್ಕರ ಮಾತಾಡ್ತಾರೆ ಅಂತ. ಅವ್ರು ಮಾತಾಡದೆ ಹೋಗಿದ್ರೆ ಅವ್ರ ತೆವಲ್ಗೋಸ್ಕರ ಅವ್ರ ಅಧಿಕಾರ ಕಳ್ಕತಾನೆ ಇರಲಿಲ್ಲ. ರಾಜೇಂದ್ರ ಅವರು ಷಡ್ಯಂತ್ರ ಪಿತೂರಿ ಅಂತ ಹೇಳಿದ್ದಾರೆ ಸರ್. ಇವಾಗಲೂ ರಾಜೇಂದ್ರ ಅವರು ಇವಾಗಲೂ ಅದು ಹೇಳಿದ್ದಾರೆ, ಷಡ್ಯಂತ್ರ ಪಿತೂರಿ ಅಂತ ಹೇಳಿದ್ದಾರೆ. ಅಧಿಕಾರ ಹೋದ್ಮೇಲೆ ಇವೆಲ್ಲ ಬಂದೇ ಬರ್ತದೆ ಸಾಮಾನ್ಯವಾಗಿ ಪದಗಳು, ಪಿತೂರಿ ಗಿತೂರಿ ಅಂತ. ನಾನು ಮೂರು ಪಕ್ಷದಲ್ಲೂ MLA ಆಗಿದ್ದೀನಿ. ನಾನು 3 ಪಕ್ಷದಲ್ಲೂ MLA ಆಗೋ ಸುಲಭನಾ? ಜನ ಆಶೀರ್ವಾದ ಬೇಕಲ್ವಾ? ಜನ ಆಶೀರ್ವಾದ ಇರೋದ್ರಿಂದ 3 ಪಕ್ಷದಲ್ಲೂ MLA ಆಗಿದ್ದೀನಿ. ಹಂಗಂತ ನಾನು ನನ್ನ ಹೈಕಮಾಂಡ್ಗೆ ಗೌರವ ಸಲ್ಲಿಸಲ್ಲ, ನಾನು ಇವತ್ತು ಎಲ್ಲಿದ್ದೀನಿ ಅಲ್ಲಿ ಗೌರವ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ನಾವು ಕಾಂಗ್ರೆಸ್ಸಲ್ಲಿದ್ದೀವಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಗೌರವ ಕೊಡ್ತೀವಿ ನಾವು. ನಾನು ನನ್ನ ಶಕ್ತಿಯಿಂದ ಗೆದ್ದಿದ್ದೀನಿ ಅಂತ ನಾನು ಹೇಳ್ಬೋದಾಗಿತ್ತಲ್ಲ. ನನ್ನ ಶಕ್ತಿ ಇಲ್ಲ, ಹೈಕಮಾಂಡ್ ಶಕ್ತಿನೇ ನಮ್ಮ ಶಕ್ತಿ. ಈ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಬಹುಶಃ ನಾನು ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ. ಬೇರೆ ಯಾರ ಮುಖ ತೋರಿಸಿ ನಾವು ಮತ ಪಡೆಯೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಯಿತು, ರಾಜಣ್ಣ ಅವ್ರ ಮುಖ ತೋರಿಸಿದ್ರೆ ನಮಗೆಲ್ಲ ಮತ ಬರ್ತದೆ.